ಜೈ ಶ್ರೀರಾಮ್ ಎಲ್ಲರಿಗೂ. ನಮ್ ದಾದಾ ಶಿರ್ಗಾಂವ್ದಾಗ ಹೊಸದ ಹಸು ಸಾಕಾಣಿಕೆ ಸ್ಟಾರ್ಟ್ ಮಾಡಿದಾರ್ರಿ. ಅದನ್ನ ನೋಡ್ಬೇಕು ಮತ್ ನಿಮಗೂ ತೋರ್ಸ್ಬೇಕು ಅಂತ ನಾ ಮತ್ ಮಾಮ ಶಿರ್ಗಾಂವ್ ಬಂದ ಗಾಡಿಗೆ 150 ರೂಪಾಯಿ ಪೆಟ್ರೋಲ್ ಹಾಕೊಂಡ ನಮ್ ದಾದಾಗ ಹೋದ ಹಸು ಸಾಕಾಣಿಕೆ ಗೋಟಿಗೆ ಬಂದುರಿ. ಈಗ ಇಲ್ಲದ್ರೆ ಇಲ್ಲಿ ಹಿಂದ್ಗಡೆ ನೋಡ್ತಿರ್ಲಿಲ್ಲ ಇಲ್ದ ನಮ್ ದಾದಾಗ ಹೋದ 55 ಲಕ್ಷ ರೂಪಾಯಿ ಹಸು ಸಾಕಾಣಿಕೆ ಸೇಡಿದ್ರಿ. ಇಲ್ಲೆಷ್ಟು ಹಸುಗಳದಾವು ಮತ್ತೆ ಯಾವ ತರ ಏನೇನು ವರ್ಕ್ ಆಗ್ತಿದಿ ಎಲ್ಲ ಹೇಳ್ತಾನೋ ಬರ್ರಿ. ಈ ಶೇಡ್ದಾಗ ದನ ಆಕಳ ಕರುಗೋಲ್ ಸಾಕಾಣಿಕೆ ಮಾಡ್ತಾರ್ರಿ. ಟೋಟಲ್ ಎಷ್ಟು ಎಮ್ಗಳದಾವ್ರಿ? 25 ಹೆಣ್ಣಿದವ್ರಿ 5 ಆಕಳದವ್ರಿ. ಹಾ ರೀ. ಹಾಲು ಎಷ್ಟು ಕೊಡ್ತಿದ್ರಿ ಒಂದ್ ದಿವ್ಸಕ್ಕೆ? 60 ಲೀಟರ್ ಒನ್ ಟೈಮ್ ಹೋಗ್ತಾವ್ರಿ. 120 ಲೀಟರ್ ಒಂದ್ ದಿವ್ಸ 120 ಲೀಟರ್ ಹಾಲು ಆಗ್ತಾವ್ರಿ. ಮತ್ತಲ್ರಿ ಹೆಂಗ್ ಲೀಟರ್ ಹಾಲು ಮಾಡ್ತಾವ್ರಿ? 62 ರೀ 58 ರೀ ಫ್ಯಾಟ್ ಪ್ರಮಾಣ ಹೋಗ್ತಾವ್ರಿ. ಇಷ್ಟು ದೊಡ್ಡ ಹಸು ಸಾಕಾಣಿಕೆ ಶೇಡ್ ನ ಕೇವಲ 2 ಜನ ಬಿಹಾರದವ್ರು ಮೇಂಟೈನ್ ಮಾಡ್ತಾರ್ರಿ. ಅವ್ರಿಗೆ ದಾದಾ ತಿಂಗಳ 18 ಸಾವಿರ ರೂಪಾಯಿ ಪಗಾರ ಕೊಡ್ತಾರ್ರಿ. ಈಗ ನೋಡ್ತಿರ್ಲಿ ಇದು ಮುರಾ ಜಾತಿ ಎಮ್ಮಿ ಇದ್ರಿ. ಇದಲ್ದ್ರ 1.5 ಲಕ್ಷ ಕೊಟ್ಟು ತೊಗೊಂಬಂದಾರ್ರಿ. ಟೋಟಲ್ ಅಲ್ದ್ರ ಒಂದ್ ದಿನದಾಗ್ಲಿ 16 ಲೀಟರ್ ಹಾಲು ಕೊಡ್ತಿದ್ರಿ ಎಮ್ಮಿ. ಇದಲ್ದ್ರ 500 ಕಿಲೋ ಕಾನ್ ಇದ್ರಿ. ಹರಿಯಾಣದಿಂದ ತೊಗೊಂಬಂದಾರು. ಇದ್ರ ಪ್ರೈಸ್ ಎಷ್ಟು ಹೇಳ್ರಿ? 1.5 ಲಕ್ಷ ರೂಪಾಯಿ. ಮತ್ತೆ ನೀವು ಹಸು ಸಾಕಾಣಿಕೆ ಮಾಡ್ಕತ್ತೀರಿ ಅಂದ್ರ ಅವಕ್ಕ ಎಷ್ಟು ಜಾಸ್ತಿ ಒಣಮೆ ಹೋಗ್ತಿರ್ಲಿ ಅಷ್ಟು ಜಾಸ್ತಿ ಹಾಲು ಕೊಡ್ತಾವ್ರಿ. ನೀವು ಏನೇನ್ ಸಾಕಾಣಿಕೆ ಮಾಡ್ತೀರಿ ಮತ್ತೆ ಎಷ್ಟು ಸಾಕಾಣಿಕೆ ಮಾಡ್ತೀರಿ ಅಂತ ಕಮೆಂಟ್ ದಾಗ ಹೇಳ್ರಿ. ರಾಧೆ ರಾಧೆ.